ಬಾಗಿಲನ್ನ ತಟ್ತೀನಿ. ಹಲ್ಲೆಲೂಯಾ. ಅವನು ಅವನ ಬಾಗಿಲನ್ನ ತೆಗೆದ್ರೆ ನನ್ನ ಜೊತೆ ಕುತ್ಕೊಂಡು ಊಟ ಮಾಡ್ತಾನೆ. ದೇವರು ನುಡಿದಿದ್ದು ಯುಕ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು. ಸಾಕು. ಹಲ್ಲೆಲೂಯಾ. ಆಪತ್ತಿನ ಕಾಲ ಬಂದಾಗ ಆತನು ಬಂದು ನ್ಯಾಯವನ್ನು ತೀರಿಸ್ತಾನಂತೆ. ಹಲ್ಲೆಲೂಯಾ. ಯಾರಿಗೆ ನ್ಯಾಯವನ್ನು ತೀರಿಸ್ತಾರೆ? ಯಾರಿಗೆ? ಆತನನ್ನು ನಂಬಿದವರಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಮಕ್ಕಳಾಗಿ ಕರೆಯಲ್ಪಟ್ಟವರಿಗೆ ಆತನ ನ್ಯಾಯವನ್ನ ತೀರಿಸ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ಕೆಳಗಡೆ ಹೋದರ ಎಲ್ಲ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರೂ ಅದರ ಸ್ತಂಭವು ಸ್ಥಾಪಿಸುವವನು ನಾನೇ. ಸಾಕು. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ ಭೂಮಿಯ ನಿವಾಸ ಎಲ್ಲ ಭೂಮಿ ಎಲ್ಲ ಕರಗಿ ಹೋದರು ಅದರ ಸ್ತಂಭನ ಸ್ಥಾಪಿಸುವುದು ಆತನೇ. ಹಲ್ಲೆಲೂಯಾ. ಮೋಶೆ ತನ್ನೊಟ್ಟಿಗೆ ಎಷ್ಟೋ ಜನ ಇಸ್ರೇಲರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು 40 ವರ್ಷ ಅರಣ್ಯದಲ್ಲಿ ನಡೆದು ಒಂದು ಬೆಟ್ಟದ ಹತ್ರ ಬಂದಾಗ ಆತನು ಹೋಗಿ 10 ಆಜ್ಞೆಗಳನ್ನ ಎತ್ಕೊಂಡ್ ಬರೋ ಪಕ್ಷಕ್ಕೆ ಜನ ಇಲ್ಲಿ ಅವ್ರದ್ದೇ ಬೇಕಾಗಿರುವಂತ ಆಟಗಳನ್ನ ಆಡ್ತಾ ಇರ್ತಾರೆ. ಹಲ್ಲೆಲೂಯಾ. ಒಂದು ವಿಗ್ರಹನ ರೆಡಿ ಮಾಡಿ ಅದ್ರ ಮುಂದೆ ಕುಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಒಂದು ಅವ್ರ ಜಾಗದಲ್ಲೇ ಬೇಕಾಗಿರೋದನ್ನೆಲ್ಲ ಮಾಡ್ಕೊಂಡು ಇರ್ತಾರೆ. ಆದ್ರೆ ಮೋಶೆ ಬಂದಾಗ ಅವರ ಕೈಯಲ್ಲಿದ್ದಂತ 10 ಆಜ್ಞೆಗಳನ್ನ ಎತ್ತಿ ಭೂಮಿಗೆ ಹೊಡೆದಾಗ ಭೂಮಿ 2 ಆಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸಮಯದಲ್ಲಿ ಬೇರೆಯವರು ದೇವರಿಂದ ಕೈ ಬಿಡಲ್ಪಟ್ಟವರೆಲ್ಲರೂ ಭೂಮಿ ಒಳಗಡೆ ಹೋಗ್ತಾರೆ. ದೇವರ ಕೈ ಹಿಡಿದವರೆಲ್ಲರೂ ಬೇರೆ ಕಡೆ ಸೇಫ್ ಆಗಿ ಕಾನಾನ್ ದೇಶಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ಬೇಕಾದ್ರೆ ಕೆಂಪು ಸಮುದ್ರ 2 ಆಯ್ತು ಅಂತ ನಾವು ನೋಡ್ತೀವಿ. 2 ಆಗ್ಬೇಕಾದ್ರೆ ಇಸ್ರೇಲ್ ಅವರೆಲ್ಲ ದಾಟಿ 10 ಕಡೆ ಹೋಗೋ ಗಂಟ ಕೆಂಪು ಸಮುದ್ರ ಓಪನ್ ಆಗಿತ್ತು. ಫಾರೋನನ ಸೈನ್ಯ ಅದ್ರೊಳಗಡೆ ಬಂದಿಸಕ್ಕೆ ಸಮುದ್ರ ಮುಚ್ಚೋಗಿತ್ತು. ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ದೇವರ ಕೈ ಹಿಡಿದವರನ್ನ ಆತನು ಯಾವುದೇ ಸಮಸ್ಯೆ. ಹಲ್ಲೆಲೂಯಾ. ಆದ್ರೆ ನಾವೇನು ಆತನ ಕೈನ ಹಿಡಿಯಲ್ಲ. ಎಷ್ಟೋ ಸಮಯ ಬೇರೆ ಮನುಷ್ಯನ ಕೈನ ನೋಡ್ಕೊಂಡು ಹೋಗ್ತೀವಿ, ಬೇರೆಯವರ ಸಹಾಯನ ಬೇಡ್ಕೊಂಡು ಹೋಗ್ತೀವಿ. ನನಗೆ ಒಬ್ಬ ದೇವರು ಸಹಾಯ ಮಾಡೋನಿದ್ದಾನೆ ಅನ್ನೋದನ್ನ ಮರೆತು ಬೇರೆ ಯಾರಾದ್ರೂ ಸಹಾಯ ಮಾಡ್ತಾರ? ಬೇರೆಯವ್ರಿಗೆ ಫೋನ್ ಮಾಡ್ತೀವಿ, ನನಗೆ ಈ ತರ ಒಂಚೂರು ಸಹಾಯ ಬೇಕು. ಬೇರೆಯವ್ರ ಮನೆ ಹತ್ರ ಹೋಗ್ತೀವಿ, ಈ ತರ ಕಷ್ಟದಲ್ಲಿದ್ದೀನಿ, ಒಂಚೂರು ಸಹಾಯ ಬೇಕು. ಆದ್ರೆ ನಮ್ಮ ನಿಜವಾದ ಸಹಾಯನ ನಾವು ಮರ್ತೋಗ್ತೀವಿ. ಹಲ್ಲೆಲೂಯಾ. ಯೆಶಾಯ ಬರೆದ ಅಧ್ಯಾಯದಲ್ಲಿ ಯೆಶಾಯ ಪ್ರವಾದಿ ಹೇಳ್ತಾನೆ, ನೀನು ಪ್ರಾರ್ಥನೆ ಮಾಡಿದ್ರೆ ಆತನನ್ನ ಕರೆದ್ರೆ ಕ್ಷಣ ಮಾತ್ರದಲ್ಲಿ ನಿನ್ನ ಪಕ್ಕದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟೋ ಕಣ್ಣೀರ್ ಹಾಕೋದಕ್ಕಿಂತ ನಿನ್ನ ಮನಸ್ಸಾರೆ ಒಂದು ಸಾರಿ ಆತನನ್ನ ಅಪ್ಪ ಅಂತ ಕರೆದ್ರೆ ಆತನ ನಿನ್ನ ಪಕ್ಕದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಆದ್ರೆ ನಾವೇನು ಎಷ್ಟೇ ಕಷ್ಟ ಇದ್ರೂ ಸಹ ಆತನ ಹತ್ರ ಮೊದಲು ಹೋಗಲ್ಲ, ಮನುಷ್ಯರ ಹತ್ರ ಅಥವಾ ಮೊದಲು ಹೋಗ್ತೀವಿ. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಬರುವಂತ ಮೊದಲನೇ ಮಾತು, ದೇವರೇ ಎಷ್ಟು ಕಷ್ಟ ಕೊಡ್ತಾ ಇದೆಯಲ್ಲ, ಯಾಕೆ ನಿನಗೆ ಗೊತ್ತಿಲ್ವಾ ನಾನು ಎಷ್ಟು ಒಳ್ಳೆಯವನು? ನಿನಗೆ ಗೊತ್ತಿಲ್ವಾ ನಾನು ಏನ್ ತಪ್ಪು ಮಾಡಿದ್ದೀನಿ? ನಿನಗೆ ಗೊತ್ತಿಲ್ವಾ ನಾನು ಪಾಪನೇ ಮಾಡಿಲ್ಲ? ನಿನಗೆ ಗೊತ್ತಿಲ್ವಾ ನಾನು ಬೇರೆಯವ್ರಿಗೆ ಸಹಾಯ ಮಾಡಿದ್ದೀನಲ್ಲ? ನಾವು ದೇವರ ಹತ್ರ ಹೋಗ್ಬಿಟ್ಟು ನಿನಗೆ ಕಣ್ಣು ಮೂಗು ಬಾಯಿ ಕಿವಿ ಏನಾದ್ರು ಇದೆಯಾ ಆ ತರ ಕೇಳ್ತೀವಿ. ಆದ್ರೆ ದೇವರ ಹತ್ರ ಹೋಗ್ಬಿಟ್ಟು ಸಹಾಯನ ಕೇಳಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಅಂದ್ರೆ ನಮ್ಮ ಹತ್ರ ಏನಿದೆ ಗೊತ್ತಾ? 4ನೇ ವಾಕ್ಯ ಓದಿ. ಹೆಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ. ಸಾಕು. ಹಲ್ಲೆಲೂಯಾ. ನಮ್ಮ ಹತ್ರ ಏನಿದೆ? ಹೆಮ್ಮೆ ಇದೆ. ಹೆಮ್ಮೆ మన దగ్గర ಕವ್ವುಂది నేను. ಹಲ್ಲೆಲೂಯಾ. ನಾನು ಅನ್ನೋ ಹೆಮ್ಮೆ ನನ್ನ ಹತ್ರ ಇದೆ. ನನ್ನ ಹತ್ರ ದೊಡ್ಡ ಮನೆ ಇದೆ, ನನ್ನ ಹತ್ರ ದೊಡ್ಡ ಕಾರುಗಳಿದಾವೆ, ಗಾಡಿ ಇದಾವೆ, ದುಡ್ಡಿದೆ. ಏನು? ಹೆಮ್ಮೆಗಾರರೇ ಕೊಚ್ಕೋಬೇಡ್ರಿ. ಹಲ್ಲೆಲೂಯಾ. ನೀನು ಕೊಚ್ಕೊಳ್ಳೋದಕ್ಕೆ ನಿನ್ನ ಹತ್ರ ಏನು ಇಲ್ಲ. ಹಲ್ಲೆಲೂಯಾ. ಪ್ರಸಂಗಿ ಬರೆದ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಪ್ರಸಂಗಿ ಪ್ರವಾದಿ ಹೇಳ್ತಾರೆ, ನೀನು ಎಷ್ಟೇ ಆಸ್ತಿ ಅಂತಸ್ತು ಈ ಲೋಕದ ಹಿಂದೆ ಹೋದ್ರೂ ಸಹ ಅದು ಗಾಳಿನ ಹಿಂದಾಟಿದ ಹಾಗೆ, ಅದು ವ್ಯರ್ಥ. ಹಲ್ಲೆಲೂಯಾ. ಕೊನೆಯದಾಗಿ ನೀನು ಎಷ್ಟೇ ಗಾಳಿ ಹಿಂದೆ ಹೋದ್ರೂ ಸಹ ಗಾಳಿ ಯಾವ ಸೈಡ್ ಬೀಸುತ್ತೆ ಅನ್ನೋದು ನಿನಗೆ ಗೊತ್ತಾಗಲ್ಲ. ಅದನ್ನ ನೀನು ಹಿಡಿದು ಕೂಡಿಟ್ಕೊಳಕ್ಕಾಗಲ್ಲ. ಅದನ್ನ ಹಿಡ್ಕೊಂಡು ನೀನು ಒಟ್ಟಿಗೆ ಎತ್ಕೊಂಡು ಮಣ್ಣಿಗೆ ಹೋಗಕ್ಕಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ವ್ಯರ್ಥ. ಕೆಳಗಡೆ ಓದಿ. ದುಷ್ಟರೇ ನಿನ್ನ ಕೊಂಬುಗಳನ್ನು ಮೇಲೆತ್ತಬೇಡಿರಿ. ಸಾಕು. ಹಲ್ಲೆಲೂಯಾ. ನಾವು ಫಾರೋನನ ನೋಡ್ತೀವಿ. ಮೋಶೆ ಬಂದು ಫಾರೋನನ ಹತ್ರ ಕೇಳ್ತಾನೆ,
ದೇವರು ಆಜ್ಞಾಪಿಸಿದ್ದಾರೆ ಅವರ ಮಕ್ಕಳನ್ನೆಲ್ಲ ಬಿಟ್ಕೊಡಿ. ಆಗ ಅವ್ರು ಹೇಳ್ತಾರೆ, ನಾನೇನು ಬಿಡ್ಬೇಕು, ನೀನನ್ನು ಸಹ ನಾನು ಏನೋ ದಾಸನಾಗಿ ಮಾಡ್ಕೋತೀನಿ, ನಿನ್ನನ್ನು ನಾನು ಬಿಡಲ್ಲ ಅಂತ ಹೇಳಿದಾಗ ಅವನು ಹೆಮ್ಮೆ ತೋರಿಸ್ದ. ಅವನು ಕೊಚ್ಕೊಂಡ, ಯಾಕಂದ್ರೆ ಅವನ ಹತ್ರ ಎಲ್ಲಾ ಶಕ್ತಿ ಇತ್ತು. ಅವನ ಹತ್ರ ಯಾರೋ ಜೂಯಿಷರು ಬಂದು ಅವರ ಕಡ್ಡಿನ ಎತ್ತಿ ನೆಲದ ಮೇಲೆ ಹಾಕಿದ್ರೆ ಅದು ಹಾವಾಗೋದು, ಆತರ ಮಾಟ ಮಂತ್ರ ಶಕ್ತಿಗಳು ಅವನ ಹತ್ರ ಇತ್ತು. ಪ್ರಪಂಚದಲ್ಲಿರುವಂತ ಆಸ್ತಿ ಐಶ್ವರ್ಯ ಎಲ್ಲ ಅವನ ಅರಮನೆಯಲ್ಲಿ ಇತ್ತು. ಅದಕ್ಕೆ ಅವನು ಹೆಮ್ಮೆಯಿಂದ ಕೊಚ್ಕೊಂಡ. ಆದ್ರೆ ಕೊನೆಗೆ ನೀರಲ್ಲಿ ಸಮಾಧಿ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಚ್ಕೊಳ್ಳೋದಕ್ಕೆ ನನ್ನ ಹತ್ರ ಏನು ಇಲ್ಲ. ಹಲ್ಲೆಲೂಯಾ. 5ನೇ ವಾಕ್ಯ ಓದಿ. ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ. ಸಾಕು. ಹಲ್ಲೆಲೂಯಾ. ನಮ್ಮ ಹತ್ರ ಎಲ್ಲ ಫುಲ್ ದುಡ್ಡು ಜಾಸ್ತಿ, ಎಲ್ಲ ಅಧಿಕಾರ ಎಲ್ಲ ಜಾಸ್ತಿ ಬಂದ ಮೇಲೆ ನಮ್ಮ ಎದೆ ಹಿಂಗಿರುತ್ತೆ, ನಾನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮಾತಾಡೋ ರೀತಿ ಬೇರೆಯವ್ರ ಹತ್ರ ಆ ಟ್ಯೂನ್ ಚೇಂಜ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಎಷ್ಟೋ ಜನ ಸಭೆಗಳಲ್ಲಿ, ದೊಡ್ಡ ದೊಡ್ಡ ಸಭೆಗಳಲ್ಲಿ ಪಾಸ್ಟರ್ಸ್ ಅವರೆಲ್ಲ ಏನ್ ಮಾಡ್ತಾರೆ, ಹೋಗಿ ಅವ್ರ ಹತ್ರ ಯಾರೆಲ್ಲ ದಶಂಭಾಗ ಹಾಕ್ತಾರೋ ಕಾಣಿಕೆ ಹಾಕ್ತಾರೋ ಅವ್ರ ಹೆಸರೆಲ್ಲ ಬರ್ಕೊಂಡಿರ್ತಾರೆ. ಯಾರು ಹಾಕಿರಲ್ವೋ ಅವಾಗ ಅವ್ರಿಗೆ ವಾರ್ನಿಂಗ್ ತರ, ಕಾಣಿಕೆ ಯಾರು ಹಾಕಿಲ್ವೋ ಅವ್ರ ಮನೆ ಹಾಳಾಗೋಗುತ್ತೆ. ದಶಂಭಾಗ ಯಾರು ಹಾಕಿಲ್ವೋ ಅವ್ರ ಕೆಲಸಗಳೆಲ್ಲ ಹಾಳಾಗೋಗ್ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸೇವಕನೇ ನಿನ್ನ ನಾಲಿಗೆಗಳನ್ನು ಎಚ್ಚರವಾಗಿಟ್ಟಿಕೋ. ಏನಕ್ಕೆ ಎಚ್ಚರವಾಗಿಡುತ್ತೆ, ಏನಕ್ಕೆ ಎಚ್ಚರವಾಗಿ ಇಡಬೇಕು? ನಮ್ಮ ನಾಲಿಗೆ ಪಾಪ, ಅದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಾಕ್ಯಗಳಲ್ಲಿ ನೋಡ್ತೀವಿ, ನಿನ್ನ ನಾಲಿಗೆ, ನಿನ್ನ ಗಂಟಲು ಏನಂತೆ, ತೆರೆದಿರೋಂತ ಸಮಾಧಿ. ಹಲ್ಲೆಲೂಯಾ. ಅದರಿಂದ ಯಾವಾಗ್ಲೂ ವಾಸನೆ ಬರುತ್ತೆ ಹೊರತು ಸುವಾಸನೆ ಬರಲ್ಲ, ಒಳ್ಳೆ ಸ್ಮೆಲ್ ಬರಲ್ಲ. ನಿನ್ನ ಗಂಟಲು ಸಮಾಧಿ, ಇದರಿಂದ ಕೆಟ್ಟದೇ ಆಚೆ ಬರುತ್ತೆ ಹೊರತು ಇನ್ನೊಬ್ಬನಿಗೋಸ್ಕರ ಒಳ್ಳೇದು ಆಚೆ ಬರಲ್ಲ. ನಿನಗೋಸ್ಕರ, ನಿನ್ನ ಫ್ಯಾಮಿಲಿಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ ನಿನ್ನ ಪ್ರಾರ್ಥನೆಗಳು ಎಷ್ಟೇ ಮಾಡಿದ್ರು ಸಹ ನೀನು ಇನ್ನೊಬ್ಬನಿಗೋಸ್ಕರ ಕೆಟ್ಟದಾಗಿ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಗಂಟಲಿಂದ ಸಮಾಧಿಯಿಂದ ವಾಸನೆ ಬರುತ್ತೆ ಹೊರತು ಸುವಾಸನೆ ಆಗಿ ಅದು ದೇವರ ಪಾದಕ್ಕೆ ಹೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂದ್ರೆ ನಿನ್ನ ಗಂಟಲು ಅಷ್ಟೊಂದು ಕೆಟ್ಟದಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನಸ್ಸಿನಿಂದ ಒಂದು ಮಾತನ್ನ ನಾವು ಅನ್ಕೊಂಡು ಬಾಯಲ್ಲಿ ಇನ್ನೊಂದು ಮಾತು ಹೇಳುವಂತ ನಾವು ಮನುಷ್ಯರು, ದೇವರು ಏನ್ ಹೇಳ್ತಾರೆ, ಯೋಹಾನ ಏನ್ ಹೇಳ್ತಾನೆ ಅಂದ್ರೆ, ಸರ್ಪ ಜಾತಿಯವರೇ, ಏನಂತೆ, ಹಾವಿನ ಜಾತಿಗೆ ಸೇರಿದಂತ ನೀವುಗಳೇ ಬದಲಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 6ನೇ ವಾಕ್ಯ ಓದೋಣ. ಯಾಕೆಂದರೆ ಉದ್ಧಾರವು ಮೂಡಲದಿಂದಾಗಲಿ ಪಡುವಲದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ನಾವು ಉದ್ಧಾರ ಆಗ್ಬೇಕು ಅನ್ನೋದೊಂದಿರುತ್ತೆ. ಹಲ್ಲೆಲೂಯಾ. ನಾವು ಒಂದು ಸ್ಟೇಜಿಗೆ ಬರ್ಬೇಕು, ನಾವು ಒಂದು ಪೊಸಿಷನ್ ಅಲ್ಲಿ ಇರ್ಬೇಕು. ಆದ್ರೆ ಅದಕ್ಕೆ ಏನ್ ಮಾಡ್ತೀವಿ, ಜನ ದುಡಿತೀವಿ, ಓದ್ತೀವಿ, ಏನೇನೆಲ್ಲ ಮಾಡ್ಕೋತೀವಿ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀನು ಉದ್ಧಾರ ಆಗೋದು ಅರಣ್ಯದಿಂದ ಬರಲ್ಲ, ಪಶ್ಚಿಮದಿಂದ ಪೂರ್ವದಿಂದ ಎಲ್ಲಿಂದನೂ ಬರಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಉದ್ಧಾರ ಮಾಡೋದಕ್ಕೂ ಸರ್ವನಾಶ ಮಾಡೋದಕ್ಕೂ ನಾನಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೀವಿ, ಅಲೆಕ್ಸಾಂಡರ್ ಅನ್ನೋ ರಾಜನ ನಾವು ನೋಡ್ತೀವಿ. ಅಲೆಕ್ಸಾಂಡರ್ ಬಗ್ಗೆ ಗೊತ್ತಿರುತ್ತೆ, ಅವನು ದೊಡ್ಡ ರಾಜ, ಇಡೀ ವಿಶ್ವವನ್ನೇ ಗೆದ್ದಂತ ರಾಜ ಅವನು. ಹಲ್ಲೆಲೂಯಾ. ಅವನ ಹತ್ರ ಎಲ್ಲ ಇತ್ತು, ಏನು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಇತ್ತು. ದೊಡ್ಡ ರಾಜನಾಗಿ ಅವನ ಹತ್ರ ಇರ್ಬೇಕಾಗಿರುತ್ತೆ ಎಲ್ಲಾ ಪವರ್ ಇತ್ತು. ಆದ್ರೆ ಅವನು ಸಾಯ್ಬೇಕಾದ್ರೆ ಅವನು ಡಾಕ್ಟರ್ಸ್ ಹೇಳ್ತಾನೆ, ಏನೋ ಅವನ ಸಾವಿನ ಹತ್ರ ದೊಡ್ಡ ದೊಡ್ಡ ಡಾಕ್ಟರ್ಸ್ ಬರ್ಲಿ, ಚಿಕ್ಕ ಚಿಕ್ಕವರಲ್ಲ, ದೊಡ್ಡ ದೊಡ್ಡ ಡಾಕ್ಟರ್ಸ್ ಬರ್ಲಿ. ಅವನು ಹೋಗ್ಬೇಕಾದ್ರೆ ಅವನ ದಾರಿಲಿ ಅವನ ಹತ್ರ ಇರುವಂತ ಆಸ್ತಿ ಐಶ್ವರ್ಯನೆಲ್ಲ ದಾರಿಯಲ್ಲಿ ಬಿಸಾಕ್ತಿದ್ವಿ. ನನ್ನ 2 ಕೈಗಳನ್ನು ಸಹ ಪೆಟ್ಟಿಗೆಯಿಂದ ಆಚೆ ಇಡ್ಲಿ. ಏನಕ್ಕೆ ಅಂದ್ರೆ ಅವನು ಏನೋ ಅವನ ಸಾವನ್ನ ಎಷ್ಟೇ ದೊಡ್ಡ ಡಾಕ್ಟರ್ ಬಂದ್ರು ಸಹ ನಿಲ್ಸಕ್ ಆಗಲ್ಲ. ಅವನ ಆಸ್ತಿ ಐಶ್ವರ್ಯ ಅವನ ಸಾವಿನ ತಪ್ಸಕ್ ಆಗಲ್ಲ. ಅವನು ಏನೋ ಬರ್ಬೇಕಾದ್ರೂ ಏನು ಎತ್ಕೊಂಡ್ ಬಂದಿಲ್ಲ, ಹೋಗ್ಬೇಕಾದ್ರೂ ಏನು ಎತ್ಕೊಂಡು ಹೋಗಿಲ್ಲ.
ಅಂತ ಹೇಳೋದಕ್ಕೋಸ್ಕರ ಅವನು 2 ಕೈಗಳನ್ನ ಪೆಟ್ಟಿಗೆಯಿಂದ ಆಚೆ ಇಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಇದ್ದರೆ ನಿನ್ನನ್ನು ಉದ್ಧಾರ ಮಾಡೋಕೆ ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೀವಿ ಯೋಹಾನ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಕೆಲಸಕ್ಕೆ ಬಾರದಿರುವಂತ ಎಲ್ಲಾ ಕೊಂಬೆಗಳನ್ನ ಕಡಿದು ಬೆಂಕಿ ಹಾಕಿ. ಯಾಕಂದ್ರೆ ಆ ಮರ ಏನು ಫಲ ಕೊಡಲ್ಲ. ಅದೇ ಕೆಲಸಕ್ಕೆ ಬರುವಂತ ಫಲ ಆಗಿದ್ರೆ ಆ ಮರಕ್ಕೆ ನೀರ್ ಹಾಕಿ ಆ ಮರನ ಇನ್ನೂ ಬೆಳೆಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ತೋಟಗಾರ ಬರ್ತಾನೆ, ಮಾಲೀಕ ಬರ್ತಾನೆ ದ್ರಾಕ್ಷಿ ತೋಟ ನೋಡೋದಕ್ಕೆ. ಬಂದು ದ್ರಾಕ್ಷಿನೆಲ್ಲ ನೋಡಿದ್ಮೇಲೆ ವಾಹ್ ಚೆನ್ನಾಗಿದೆ, ದೇವರೇ ನಿನ್ಗೆ ಸ್ತೋತ್ರ. ಹಲ್ಲೆಲೂಯಾ. ಅವನೇನಂತಾನೆ ನೋಡಿ, ವಾಹ್ ದೇವರೇ ನಿನ್ಗೆ ಸ್ತೋತ್ರ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಕೆಲಸಗಳನ್ನ ನಾವು ನೋಡ್ತೀವಿ, ಅಬ್ಬಾ ಶಬಾಷ್, ಏನು ಶಬಾಷ್, ನಮ್ಗೆ ನಾವೇ ಹೊಗಳ್ಕೋತೀವಿ, ನಾವು ದೇವರನ್ನ ಹೊಗಳಲ್ಲ. ಹಲ್ಲೆಲೂಯಾ. ಯಾಕೆ ಅಂದ್ರೆ ನಮ್ಮ ಕೆಲಸಗಳು ಸಫಲ ಆಗ್ಬೇಕು ಅಂದ್ರೆ ದೇವರ ಸಾಥ್ ಇರ್ಬೇಕು. ಹಲ್ಲೆಲೂಯಾ. ನಮ್ಗೆ ದೇವರ ಜೊತೆಯಲ್ಲಿದ್ರೆ ನಮ್ಮ ಕೆಲಸಗಳು ಸಫಲವಾಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿದೆ, ನೀನು ಉದ್ಧಾರ ಆಗೋದು ಯಾವುದೇ ಜಾಗದಿಂದನೂ ಬರೋದಿಲ್ಲ, ಅದು ಬರೋದು ದೇವರಿಂದನೇ. ಹಲ್ಲೆಲೂಯಾ. 7ನೇ ವಾಕ್ಯ ಓದೋಣ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಸಾಕು. ಹಲ್ಲೆಲೂಯಾ. ನಾವು ನಮ್ಮ ದಾರಿಯಲ್ಲಿ ನಾವು ದೇವರ ಜಾಗದಲ್ಲಿ ನಾವಿಲ್ಲ ಅಂದ್ರೆ ದೇವರ ವಾಕ್ಯ ಹೇಳುತ್ತೆ, ನೀನಿಲ್ಲ ಅಂದ್ರೆ ಇನ್ನೊಬ್ಬ. ಹಲ್ಲೆಲೂಯಾ. ನೀನಿಲ್ಲ ಅಂದ್ರೆ ಇನ್ನೊಬ್ಬ. ಹಲ್ಲೆಲೂಯಾ. ನಾವು ನೋಡ್ತೀವಿ ಬೈಬಲ್ ಅಲ್ಲಿ, ಏನು ದಾವೀದು ಗೋಲಿಯಾತ್ನ ಹೊಡೆಯೋದಕ್ಕಿಂತ ಮುಂಚೆ ಅವ್ರ ಅಣ್ಣಂದ್ರೆಲ್ಲ ಇರ್ತಾರೆ. ಅವ್ರ ಅಣ್ಣಂದ್ರೆಲ್ಲ ರಾಜನ ಹತ್ರ ಹೋಗಿ, ರಾಜ ಗೋಲಿಯಾತ್ ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಮನುಷ್ಯ, ಅವನ್ನ ಹೊಡೆಯೋದಕ್ಕೆ ನಮ್ಮಿಂದ ಆಗಲ್ಲ ಅಂತ ಹೇಳಿದಾಗ ಅವನ ಎತ್ತಿ ಸರಿಗಿಟ್ರು, ದಾವೀದ್ ಮುಂದೆ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಏನಂದ, ಅಲ್ಲಿ ಒಬ್ಬ ಸೇನಾಧಿಪತಿ ಬಂದು ಹೇಳ್ತಾನೆ, ಅವ್ರ ಅಣ್ಣಂದ್ರು ಬಂದು ಹೇಳ್ತಾರೆ, ದಾವೀದು ನೀನು ತುಂಬಾ ಚಿಕ್ಕ ಹುಡುಗ, ಅಲ್ಲಿ ನೋಡು ಅವನು ಅಷ್ಟು ದೊಡ್ಡ ವ್ಯಕ್ತಿ, ಅವನ್ನ ನೀನು ಹೆಂಗ್ ಹೊಡಿತೀಯ? ಆಗ ದಾವೀದ್ ಹೇಳಿದ್ದು, ನನ್ನ ಜೊತೆ ನನ್ನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಜೊತೆ ಯಾರಿದ್ರು? ದೇವರಿದ್ದಾರೆ. ಅದಕ್ಕೆ ಅವನು ಹೋಗಿ ಆ ಗೋಲಿಯನ್ನ ಬೀಳಿಸ್ದ. ದಾನಿಯನ್ನ ಎತ್ಕೊಂಡೋಗಿ ಸಿಂಹದ ಗವೇಲೆ ಹಾಕಿದ್ರು. ಸಿಂಹದ ಗವೇಲೆ ಹಾಕಿಸಕ್ಕೆ ಅಲ್ಲಿ ಬಂದು ಏನೋ ಜನ ಬಂದು ನೋಡಿದ್ರು. ಸ್ವಲ್ಪ ಜನ ಸೇನಾಧಿಪತಿಗಳು ಬಂದು ತಲೆ ಬಗ್ಸಿ ನೋಡಿದ್ರು, ಸತ್ತವನ ಬದುಕವನ ಅಂತ. ಆದ್ರೆ ಆ ಸಿಂಹಗಳ ಬಾಯನ್ನ ಕಟ್ಟಿ ಅವನು ಅಲ್ಲಿ ಪ್ರಾರ್ಥನೆ ಮಾಡ್ದ ಅಂತ ನಾವು ಬೈಬಲ್ ಅಲ್ಲಿ ನೋಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ದೇವರ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳು ಹಸಿಕೊಂಡಿದ್ರು ಕೂಡ ನೀನು ನನ್ನನ್ನ ಹುಡುಕಿದ್ರೆ ನಿನಗೆ ಏನು ಕೊರತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ನೀನು ಇಲ್ಲ ಅಂದ್ರೆ ಇನ್ನೊಬ್ಬ, ನೀನು ನನ್ನನ್ನ ಹುಡುಕಿಲ್ಲ ಅಂದ್ರೆ ಬೇರೆಯವ್ರು ಬಂದು ಹುಡುಕ್ತಾನೆ. ಕತ್ತೆ ಮೇಲೆ ದೇವರು ಕುತ್ಕೊಂಡು ಹೋಗ್ಬೇಕಾದ್ರೆ, ಯೇಸು ಸ್ವಾಮಿ ಹೋಗ್ಬೇಕಾದ್ರೆ ಅಲ್ಲಿರುವಂತ ಯಾರೋ ಫರಿಸಾಯರು ಬರ್ತಾರೆ, ಬಂದು ನಿನ್ನ ಜನರಿಗೆಲ್ಲ ಸೈಲೆಂಟ್ ಆಗಿರೋದಕ್ಕೆ ಹೇಳು ಅಂತಾರೆ. ಆಗ ದೇವ್ರು ಹೇಳ್ತಾರೆ, ಇವರು ಸೈಲೆಂಟ್ ಆಗಿದ್ರು ಸಹ ಕಲ್ಲು ಮಣ್ಣು ಇವೆಲ್ಲ ಕಿರ್ಚುತ್ತೆ, ಅದನ್ನ ನಿಮ್ಮಿಂದ ಕೇಳೋದಕ್ಕೆ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ನೀನಿಲ್ಲ ಅಂದ್ರೆ ಇನ್ನೊಬ್ಬ. ಈ ಜಾಗದಲ್ಲಿ ಪಾತ್ರೆ ಇದೆ, ಆ ಪಾತ್ರೆಯಿಂದ ಔಷಧಿ ಹೊರ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪಾತ್ರೆ ಈಗ ನಾವು ಅನ್ಕೊಳ್ಳೋಣ, ದೇವರ ಕೈಯಲ್ಲಿರುವಂತ ಪಾತ್ರೆ ನಾನು. ಈಗ ನನ್ನಿಂದ ಔಷಧಿ ಆಚೆ ಬರ್ಬೇಕು, ಇನ್ನೊಬ್ರು ಜೀವನ ಉಳಿಸುವಂತ ಪ್ರಾರ್ಥನೆಗಳು ಆಚೆ ಬರ್ಬೇಕು. ಆದ್ರೆ ನನ್ನ ಒಳಗಡೆಯಿಂದ ಏನ್ ಬರ್ತಾ ಇದೆ? ವಿಷ ಬರ್ತಾ ಇದೆ. ಔಷಧಿನೇ ಬರುತ್ತಾ? ಅದ್ ಹೆಂಗ್ ಹೇಳ್ತೀರ ಔಷಧಿ ಬರ್ತಿದೆ ಅಂತ? ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಷ ಬರುತ್ತೆ, ಔಷಧಿ ಬರಲ್ಲ. ನಿನ್ನ ಮಗುಗೆ, ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿದ್ದಾರೆ, ಚೆನ್ನಾಗೇ ಇರಿ. ಮಾತಿಗೆ ಹೇಳ್ತಾ ಇದೀನಿ, ICU ಎಲ್ಲೋ ಒಂದ್ ಕಡೆ ಮಲಗಿರ್ತಾರೆ, ನೀವು ಅವ್ರಿಗೆ ಕಣ್ಣೀರ್ ಹಾಕಿ ಪ್ರಾರ್ಥನೆ ಮಾಡ್ತೀರಾ ಇಲ್ಲ? ಕಣ್ಣೀರ್ ಹಾಕಿ ಮೊಣಕಾಲಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀರಾ ಇಲ್ವಾ? ನಾನು ಮಾಡ್ತೀನಿ ನಮ್ಮ ಮನೇಲಿ ಏನಾದ್ರು ಆದ್ರೆ. ಅದೇ ಬೇರೆಯವ್ರ ಮನೇಲಿ, ಅದೇ ನನ್ನ ಫ್ರೆಂಡು, ಅದೇ ನನ್ನ ಪಕ್ಕದ ಮನೆಯವರು ಯಾರೋ ಒಬ್ರು ICU ಇದ್ದಾರೆ ಅಂದ್ರೆ, ದೇವ್ರೆ ಅವ್ರನ್ನ ಕಾಪಾಡು, ಅವ್ರನ್ನ ಉದ್ಧಾರ ಮಾಡೋ, ಅವ್ರ ಜೀವ ಕೊಡು ಅಷ್ಟೇ ಹೇಳ್ತೀವಿ ಹೊರತು
ಕಣ್ಣೀರು ಒಂದು ಡ್ರಾಪ್ ಸಹ ಬರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ನನ್ನ ಕುಟುಂಬ, ನನ್ನ ಮನೆ, ಹಲ್ಲೆಲೂಯಾ ಇರ್ಬೇಕು, ನಮ್ಮದು ಅನ್ನೋದು ಇರ್ಬೇಕು. ಆದ್ರೆ ನಮ್ಮನ್ನ ದೇವರು ಆಯ್ಕೆ ಮಾಡಿಕೊಂಡಿರೋದು ಬೇರೆಯವ್ರಿಗೋಸ್ಕರ, ನಿನಗೋಸ್ಕರ, ನಿನ್ನ ಮನೆಯವ್ರಿಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ. ಹಲ್ಲೆಲೂಯಾ. ನಾನು ದೇವರ ಕೈಯಲ್ಲಿ ಪಾತ್ರೆಯಾಗಿದ್ರೆ ನನ್ನ ಒಳಗಡೆಯಿಂದ ಔಷಧಿ ಆಚೆ ಬರ್ಬೇಕೆ ಹೊರತು ನಾನು ವಿಷನ ಆಚೆ ಬಿಡ್ತಾ ಇದ್ದೇನೆ. ಆ ಪ್ರಾರ್ಥನೆಗಳಿಂದ ಏನಾಗುತ್ತೆ, ಬದುಕಬೇಕಾಗಿರೋರೆ ಸತ್ತೋಗ್ತಾರೆ. ಹಲ್ಲೆಲೂಯಾ. ಆದ್ರೂ ಸಹ ನಾವು ದೇವರ ಹತ್ರ ಹೋಗ್ತೀವಿ, ದೇವರೇ ನಾನು ಅಷ್ಟು ಪ್ರಾರ್ಥನೆ ಮಾಡಿದ್ನಲ್ಲ, ನೀನ್ ಯಾಕೆ ನನ್ನ ಪ್ರಾರ್ಥನೆ ಕೇಳಿಲ್ಲ, ನೋಡು ನಿನ್ನಿಂದ ಸತ್ತೋಗ್ಬಿಟ್ರು. ಹಲ್ಲೆಲೂಯಾ. ನಾವು ನಮ್ಮ ತಪ್ಪುಗಳನ್ನ ಬೇರೆಯವ್ರ ಮೇಲೆ ಹಾಕೋದಕ್ಕೆ ಇದು ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ನ್ ಸತ್ತೋಗ್ಬಿಟ್ರೆ ದೇವ್ರ ಚಿತ್ತ ಇತ್ತು, ಸತ್ತೋಗ್ಬಿಟ್ಟ. ಹಲ್ಲೆಲೂಯಾ. ಅಲ್ಲಿ ನನ್ನ ತಪ್ಪಿಂದ ಒಬ್ಬ ಜೀವ ಹೋಗಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ದೇವರ ಚಿತ್ತ ಇತ್ತು, ಸತ್ತೋಗ್ಬಿಟ್ಟ. ಯಾಕೆ ನೀನು ಸರಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಸಾಯ್ಬೇಕಾಗಿರೋರ್ನು ಬದುಕಿಸಿರೋರಲ್ವಾ. ನಾವು ನೋಡ್ತೀವಿ ಚಾರೆಪಾತ್ ಮನೆಯಲ್ಲಿ ಅವರ ಮಗ ಸತ್ತೋಗ್ತಾನೆ, ಆ ವಿಧವೆಯ ಮಗ ಸತ್ತೋಗ್ಬಿಡ್ತಾನೆ. ಆ ಜಾಗದಲ್ಲಿ ಎಲಿಯ ಇರ್ಬೇಕಾದ್ರೆ ಅವನ್ನ ಎತ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಮಲಗಿಸಿ ಸತ್ತೋಗಿರುವಂತ ದೇಹಕ್ಕೆ ದೇವರ ಹತ್ರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಏನಕ್ಕೆ? ಒಂದು ದಿನ, ಒಂದೊತ್ತು, ಎರಡೊತ್ತು ಊಟ ಕೊಟ್ಟಿದ್ದಾರೆ ಅಂತ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಆ ಮಗುನ ಬದುಕಿಸ್ತಾರೆ. ಹಲ್ಲೆಲೂಯಾ. ಏನಕ್ಕೆ? ಅವನ ಪ್ರಾರ್ಥನೆಯಲ್ಲಿ ಬಲ ಇತ್ತು, ಅವನ ದೇವರ ಕೈಯಲ್ಲಿ ಔಷಧಿ ಆಗಿದ್ದ. ಆದ್ರೆ ನಾವೀಗ ಆಗಿಲ್ಲ. ಏನಾಗಿದ್ದೀವಿ? ಹೇಳೋದಕ್ಕೂ ನಮಗೆ ಬಾಯಿ ಬರ್ತಾ ಇಲ್ಲ. ಹಲ್ಲೆಲೂಯಾ. ಏನಾಗಿದ್ದೇವೆ? ದೇವರ ಕೈಯಲ್ಲಿ ವಿಷವಾಗಿದ್ದೀವಿ. ನಮ್ಮನ್ನ ಯಾವಾಗ ಕಿತ್ತು ಬಿಸಾಕಿ ಬೇರೆಯವ್ರನ್ನ ತಗೊಂಬಂದು ಇಡ್ತಾರೋ ಗೊತ್ತಿಲ್ಲ. ಅದು ಜಾಗದಿಂದನೇ ಕೀಳ್ತಾರೋ, ಈ ಭೂಮಿಯಿಂದನೇ ಕಿತ್ತಾಕ್ತಾರೋ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. 9ನೇ ವಾಕ್ಯ ಓದೋಣ. ನಾನಾದರೂ ಸದಾ ವರ್ಣಿಸುವವನಾಗಿ ಯಾಕೋಬ ವಂಶದವರ ದೇವರನ್ನು ಸಂಕೀರ್ತಿಸುವೆನು. ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳನ್ನು ಎತ್ತಲ್ಪಡುವವು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಿನ್ನೂ ದುಷ್ಟರಾಗಿ ವಿಷವಾಗಿ ಇದ್ರೆ ನಮ್ಮ ಕೊಂಬುಗಳನ್ನ ಮುರಿದು ಸೈಡ್ ಬಿಸಾಕ್ತಾರೆ. ಅಲ್ಲೇ ಪಟ್ಟಿಲ್ಲ, ಅದ್ ಸ್ವರ್ಗೋಯ್ತು ಅಂತ ಹೇಳಿದಕ್ಕೆ ನಿಮ್ಗೆ ಇಷ್ಟೊಂದು ಬೇಜಾರಾಗ್ತಿದ್ರೆ, ಈ ಜನ ಸಾಯ್ಲಿ ಅಂತ ನೀನ್ ಕಾಯ್ತಾ ಇದೆಯಲ್ಲ, ಈ ಜನಕ್ಕೆ ನಾನು ದಿನಾ ಊಟ ಕೊಡ್ತೀನಿ, ದಿನಾ ಬಟ್ಟೆ ಕೊಡ್ತೀನಿ, ಜೀವ ಕೊಟ್ಟು ಬದುಕಿಸಿದೀನಿ, ಇನ್ನು ನನಗೆಷ್ಟು ಬೇಜಾರಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವ್ ಏನ್ ಮಾಡ್ತೀವಿ? ನಾವು ನ್ಯೂಸ್ ಅಲ್ಲಿ ನೋಡ್ತೀವಿ ಜನ ಸತ್ತಿದ್ದಾರೆ ಅಂತ ಗೊತ್ತಾದ್ರೆ, ಸಾಯ್ಲಿ ಬಿಡು, ಒಳ್ಳೇದಾಯ್ತು, ಪಾಪ ಹೆಚ್ಚಾದ್ರೆ ಇನ್ನೇನಾಗುತ್ತೆ, ಸಾಯಿದ್ರೆ ಇನ್ನೇನಾಗುತ್ತೆ. ಹಲ್ಲೆಲೂಯಾ. ಈಗ ನಮ್ಮ ಮನೇಲೆ ಒಂದು ಸಾವಾದ್ರೆ ನಾವ್ ಅದನ್ನೇ ಹೇಳ್ತೀವಾ, ಸಾಯ್ಲಿ ಬಿಡು, ನಮ್ಮ ಮನೇಲಿ ಪಾಪ ಹೆಚ್ಚಾಯ್ತು, ಒಬ್ಬ ಸತ್ತೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಮನಸ್ಸು ಕಡೆ ವಾಲ್ದಾಗ, ಆತನ ವೇದನೆಗಳು ನಮಗೆ ಗೊತ್ತಾದಾಗ, ಆಗ ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನಿಲ್ಲ ಅಂದ್ರೆ ಇನ್ನೊಬ್ಬ, ದೇವ್ರಿಗೆ ಲೆಕ್ಕನೇ ಇಲ್ಲ. ಅರೆ ದೇವರಿಗೆ ನಿನಗೆ ದೇವ್ರ ಒಬ್ಬನೇ ಬೇಕು ಅಂದ್ರೆ ದೇವರ ಪಾದನೆ ಹಿಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಯ್ತಾ? ವಾಕ್ಯ ಅರ್ಥ ಆದವರು ವಾಕ್ಯ ನಿಂತು ಪ್ರಾರ್ಥನೆ.